ಸುಳ್ಳು ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು ಬ್ರಹ್ಮ ಗೀಚಿದ ಹಣೆ ಬರ ಸುಳ್ಳು ಸೃಷ್ಟಿಕರ್ತಾವ ಮೊದಲೇ ಸುಳ್ಳು ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು ಮೂರು ಪಾರ್ಟಿ ಹೂವೆ ಮೂರನ್ನು ಬಿಟ್ಟು ಬೀದಿ ರಂಪ ಮಾಡ್ತಾರಂಗವಲ್ಲ ಯಾರಿಗೋಸ್ಕರ ಸ್ಟ್ರೈಕ್ ಮಾಡ್ತಾವಪ್ಪ ರೈತ ಬರದಲ್ಲ ಅವನೇ ಸಾಲ ಮನ್ನಾ ಮಾಡಿ ಕುಡಿಯಕ್ ನೀರಿಲ್ಲ ನೀರಿನ ವ್ಯವಸ್ಥೆ ಮಾಡಿ ವಯಸ್ಸಿರೋ ಉಡ್ಲಿಗೆ ಕೆಲ್ಸ ಇಲ್ಲ ಕೆಲ್ಸ ಸೃಷ್ಟಿ ಮಾಡಿ ಅಂತವ ಯಾರ ಸ್ಟ್ರೈಕ್ ಮಾಡ್ತಾವ್ರ ಹೆಂಗ್ಲೆ ಅಯ್ಯ ಅಂತದೇನು ಇಲ್ಲ ಕಣ ನಮ್ಗೆ ಅಧಿಕಾರ ಸಿಗ್ತಾರೆ ಬರಗೆಟ್ಟಿದೀವಿ ನಿರುದ್ಯೋಗಿಗಳಾಗಿದ್ದೀವಿ ಅದಕ್ಕೆ ಈ ಸತಿ ಬಿಡೋದ್ ಬೇಡ ಹೋರಾಟ ಮಾಡೋದಾಗ್ಲಿ ಹೊಡೆದಾಟ ಮಾಡೋದಾಗ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ತೊಡೆ ತಟ್ಟಿ ಬೀದಿಗಿಳಿದಬೇಕನ ಕಂಡ್ಲ ಇವಿಂತ ಕೆಲ್ಸಕ್ಕೆ ಮುಂದೆ ನಿಂತಿರ್ತವೆ ಅಂತವ ಪಾರ್ಟಿ ಒಳಗೂ ಕೆಲ್ಸ ಇರಕಿಲ್ಲ ಹೊರಗಡೆ ಬಂದು ಜನರ ಕೆಲ್ಸನೂ ಇವು ಮಾಡಕಿಲ್ಲ ಒಬ್ರನ್ನೊಬ್ರು ಬೈಕೊಂಡು ಡ್ರಾಮಾ ಮಾತ್ರ ಚೆನ್ನಾಗಿ ಆಡ್ತವೆ ಫಸ್ಟಿಗೆ ಇಷ್ಟು ಬೇಜಾರ ಹೆಂಗ್ಲಣ್ಣ ಇನ್ನು ಹೇಳಕತ್ತೆ ಸುಮಾರು ಆಗ್ಬೇಕನ ಒಂದ್ ಕಡೆಯಿಂದ ನೋಡೋಣ ನಡಿ ಏನ್ಲ ಯಡಿಯೂರು ಸಂಗಡಿಗರನ್ನ ಕಟ್ಕೊಂಡು ಸ್ಟೇಜ್ ಶೋ ಕೊಡ್ತೈತೆ ಅಯ್ಯ ಸ್ಟೇಜ್ ಶೋ ಅನ್ನಕನ ಸ್ಟ್ರೈಕು ಕಾಂಗ್ರೆಸ್ ನಾವು ಹೈಕಮಾಂಡ್ಗೆ ದುಡ್ಡು ಕೊಟ್ಟವ್ರೆ ಅಂತ ಯಡಿಯೂರು ಸಿಟ್ಟಿಗೆದ್ ಬಿಟ್ಟು ಸ್ಟ್ರೈಕ್ ಮಾಡ್ತಾವಂತೆ ಹೈಕಮಾಂಡಿಗೆ ನಾವು ಕೊಟ್ಟಿದ್ದೀವಿ ಅಂತ ಇವೇ ಒಪ್ಕೊಂಡಿದ್ವಲ್ಲ ಬಿಗ್ನೇಶಿ ಒಪ್ಕೊಂಡಿದ್ದು ನಿಜ ಕಲ್ಯಾಣ ಆದ್ರೆ ಅನಂತ ಏನಂದಿತ್ತು ಮರ್ತು ಬಿಟ್ಟೆನಪ್ಪ ಹರಳು ಬೀರ್ಸ್ರೆ ಹೊರ್ತ್ಕೊಂಡ್ಬಿಡ್ತದೆ ಅಂತಪ್ಪ ಅನಂತು ಹೇಳ್ಕೊಟ್ಟಿದ್ದ ಯಡಿಯೂರು ತಪ್ಪದೆ ಮಾಡಕ್ ಬಂದೈತೆ ಕಣ ಅದಕ್ಕೆ ಹ್ಯಾಂಗ್ನೆಲ್ಲ ಒಟ್ಟಿಗೆ ಕರ್ಕೊಂಡ್ ಬಂದು ಹರಳು ಬೀಸೈತೆ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮನ್ನ ಸೇರಿ ನಿಮ್ಮ ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಮಾಡುವಂಥ ಹಗಲು ದರೋಡೆ ಬಗ್ಗೆ ನಾವು ತನಿಖೆ ಮಾಡುತ್ತೇವೆ ಸತ್ಯಸಂಖ್ಯೆಗಳನ್ನು ಜನತೆಗೆ ಬಯಲು ಮಾಡ್ತೇವೆ ಯಾರು ಅಪರಾಧಿಗಳು ಅನ್ನೋದನ್ನ ತೀರ್ಮಾನ ಮಾಡಲಿ ರಾಜ್ಯದ ಜನ ಮೋದಿ ಸಾಹೇಬ್ರು ಹಿಂಗೆ ಹೇಳಿದ್ರು ಕಣಪ್ಪ ಅಧಿಕಾರಕ್ಕೆ ಬಂದ ವಾರದೊಳಗಡೆ ಗಾಂಧಿ ಫ್ಯಾಮಿಲಿನ ಜೈಲಲ್ಲಿ ಕೊಂಡ್ರಿಸಿ ಉಪ್ಪಿಟ್ಟು ತಿನ್ನಂಗೆ ಮಾಡ್ಬಿಡ್ತೀನಿ ಅಂತವ ಈಗ ಯಡಿಯೂರು ವ್ಯಾಜ್ಞೆ ಹೇಳ್ತೈತೆ ಹೋಗ್ಲಿ ಸಿದ್ದಣ್ಣ ಏನಂತ ಇದಕ್ಕೆ ಅಧಿಕಾರಕ್ಕೆ ಬಂದ್ರೆ ಯಡಿಯೂರಪ್ಪನೇ ಮಹಾಭ್ರಷ್ಟ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಯಾರಾದ್ರೂ ದೊಡ್ಡ ಭ್ರಷ್ಟ ಇದ್ರೆ ಇಟ್ಸ್ ಮಿಸ್ಟರ್ ಯಡಿಯೂರಪ್ಪ ಹಾಗಾಗಿನೇ ಈ ಸ್ಪೇಸಿಂಗ್ 20 ಕೇಸಸ್ ವಾಟ್ ಮಾರಲ್ ರೈಟ್ he has to speak on others tell me has he got any moral right against corruption ಸಿದ್ದಣ್ಣ ಏನಂತ ಅಂತ ಕೇಳಿಸ್ಕೊಂಡಿಲ್ಲ ಅಣ್ಣ ರಾಜ್ಯ ದುಡ್ಡ ತಕ್ಕೊಂಡೋಗ್ಬಿಟ್ಟು ಇಬ್ರುವೆ ಅವ್ರವ್ರ ಹೈಕಮಾಂಡಿಗೆ ಕೊಟ್ಟು ಸಲ್ಯೂಟ್ ಹೊಡೆದು ಬಂದಿರ್ಬೇಕಣ್ಣ ಇಲ್ಲಿ ರಾಜ್ಯ ಜನಕ್ಕೆ ಪಟ್ಟಣಮ ಪಡಿಯಕ್ಕೆ ಒಬ್ಬರ ಮೇಲೆ ಒಬ್ರು ದೂರ್ಕ ನಿಂತವೆ ಯಡಿಯೂರುವೆ ಸಿದ್ದಣ್ಣನವೇ ಇಷ್ಟೆಲ್ಲ ರಂಪ ಮಾಡ್ಕೊಂಡ್ವಾ ನೆಕ್ಸ್ಟ್ ಅಶೋಕ್ ಬರ್ತಾನೆ ಅದುವೆ ಅಲ್ಲಿ ಹಂಗಾಗೈತೆ ಹಿಂಗಾಗೈತೆ ಅಂತ ಶುರು ಮಾಡ್ತಾರೆ ನೋಡಿಲ್ಲಿ ಒಂದಂತೂ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ 1000 ಕೋಟಿ ನುಂಗಿರೋರು ಕಾಂಗ್ರೆಸ್ ಅವರೇ ಅನ್ನೋದು ಪಕ್ಕ ಈ ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ ಯಾಕೆ ಸಿದ್ದರಾಮಯ್ಯ ಅವ್ರ ನೆನ್ನೆನೂ ಕೂಡ ಬಹಳ ಸಿಡಿಗಿಡಿ ಇರ್ತವ್ರೆ ಬಿಡಲ್ಲ ನಾನು ತೋರಿಸ್ತೀನಿ ಏನಂತ ಹೇಳಿ ಅಂತ ಈ
ನಿಜವಾಗೂ ಅವರಿಗೆ ಧೈರ್ಯ ಇದ್ದಿದ್ರೆ ಸಿದ್ದರಾಮಯ್ಯನವ್ರಿಗೆ ನಾನು 1000 ಕೋಟಿ ಲೂಟಿ ಹೊಡೆದಿಲ್ಲ, ಇಲ್ಲ 500 ಹೊಡೆದಿದ್ದೀನೋ 300 ಹೊಡೆದಿದ್ದೀನೋ ಅದು ಹೇಳಕ್ಕಾಗಲ್ಲ, ಆದ್ರೆ ಇದ್ರ ತನಿಖೆ ಆಗ್ಲಿ ಅಂತ ಧೈರ್ಯವಾಗಿ ಹೇಳ್ಬೇಕಾಯ್ತು. ಈ ಅಶೋಕ ಗಿಣಿ ಪಾಠ ಹೇಳಿ ಮುಗಿಸ್ತಿದ್ದಂಗೆ ನಿಮ್ ಶೋಭಕ್ಕ ಬಂದು ಶುರು ಹಚ್ಕತ್ತಕನ. ಆದ್ರೂ ಭಾಷಣವ ನೋಡ್ತಿದ್ರೆ ಎಲ್ಲಿ ಉಸಿರುಗಟ್ಟು ಬಿದ್ದೋಗ್ಬಿಡ್ತದೋ ಅನ್ನಂಗಾಗಿರ್ತ ನೋಡ್ಲಿ. ನನ್ನ ಮನೆಯಲ್ಲಿ ಇಷ್ಟು ದುಡ್ಡು ಸಿಕ್ಕಿದೆ ಅನ್ನುವಂತ ವಿಚಾರ, ನನ್ನ ಮನೆಯಲ್ಲಿ ಚಿನ್ನ ಸಿಕ್ಕಿದೆ ಅನ್ನುವಂತ ವಿಚಾರ ಯಡಿಯೂರಪ್ಪನವರಿಗೆ ಯಾರು ಮಾಹಿತಿಯನ್ನು ಕೊಟ್ಟರು ಅನ್ನುವಂತ ಪತ್ರವನ್ನ ಇನ್ಕಮ್ ಟ್ಯಾಕ್ಸ್ ಮತ್ತು ಇಡಿಗೆ ಗೋವಿಂದರಾಜ್ ಅವರು ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ಏನರ್ಥ? ಸ್ವತಃ ಗೋವಿಂದರಾಜ್ ಅವರು ಅವರ ಮನೆಗೆ ರೈಡ್ ಆಗಿರೋದು, ಅವರ ಮನೆಯಲ್ಲಿ ಸಿಕ್ಕಿರುವ ಡೈರಿ, ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಹಣದ ಬಗ್ಗೆ ಒಪ್ಕೊಂಡಿದ್ದಾರೆ ಅಂತ ಅರ್ಥ ತಾನೆ? ಈಶ್ವರನ ಎಲ್ಲಿದೆಯಪ್ಪ, ಯಾಕೆ ಬಂದಿಲ್ಲ ಸ್ಟ್ರೈಕಿಗೆ? ಯಡಿಯೂರಪ್ಪ ನೀನು ಹೊಡೆದಾಡ್ಕೊಬಿಟ್ಟು ಹೆಂಗೆ ಅಂತ ಕೇಳಿದೆ ಕಣ. ಈಗ ಯಡಿಯೂರಪ್ಪನವ್ರದ್ದು ನಮ್ದು ಬಗೆಹರ್ತಿದೆಪ್ಪ, ಮತ್ತೆ ಕೆತ್ತಿರ್ತೀವಿ. ಇದು ಬುದ್ಧಿವಂತ ಆಗಿರಂಗೈತೆ ಕಣಪ್ಪ. ಗುಂಪ್ನೊಳಗೆ ಗೋವಿಂದ ಅಂದ್ರಿ ಬೆಲೆ ಇರಕ್ಕಿಲ್ಲ. ನಾನು ರಾಯಲ್ ಆಗಿ ಸಪರೇಟ್ ಆಗಿ ಓಡಾಡೇನೆ ಅಂತ ಓಡಾಡ್ತಾ ಇರ್ಬೇಕು. ಏನೋ ಕಾರಣಕ್ಕನ ಒಳಗೆ ಹೊತ್ಕೊಂಡು ಉರಿತೈತೆ. ಆದ್ರೆ ಫಸ್ಟ್ ಎಲೆಕ್ಷನ್ ಗೆಲ್ಲನ, ಆಮೇಲೆ ಕುರ್ಚಿ ಕಿತ್ತಾಟ ಇದ್ದಿದ್ದೆಯ ಮಾಮೂಲಿ. ಫಸ್ಟ್ ಕಿತ್ತಾಡಿದ್ರೆ ಯಾರಿಗೆ ಏನು ಸಿಗಕ್ಕಿಲ್ಲ ಅಂತ ಮಾತಾಡ್ಕೊಂಡ್ರಂಗವೆ. ಇವೇನು ಹಿಂಗೆ ರೋಡ್ ಶೋ ಕೊಟ್ಟು ಓದಕನ. ಇವುಗಳ ಸರ್ತಿ ಮುಗಿತಿದ್ದಂಗೆಯ JDS ನಾವು ಬಂದು ಮೈ ಕಿಳ್ಕೊಂಡು ನಿಂತ್ಕೊಂಡವೆ. ಒಂದ್ ಬ್ರೇಕ್ ತಗ, ಆಮೇಲೆ ತೋರಿಸ್ತೀನಿ ಆಟವ. ಬಂದೇನಣ್ಣ, JDS ಕತೆ ಹೇಳೋಣ ಅಂತ ಬಂದ್ರೆ ಗುಂಡ್ರಾವು ಫಸ್ಟ್ ನಾನು ಮಾತ್ರ ಮುಗಿಸ್ಬಿಡ್ತೀನಿ, ಆಮೇಲೆ ನೀನ್ ನರಿ ಕತೆ ಶುರು ಮಾಡ್ಕೊಳಪ್ಪ ಅಂತ ಬಂದೈತೆ ಕಣ. ಅದೇನೋ ಯಡಿಯೂರ್ ಬಗ್ಗೆ ಪದ ಬರ್ಕೊಂಡ್ ಬಂದೈತಂತೆ, ಹೇಳ್ತದೆ ಕೇಳ್ಕ. ಯಡಿಯೂರಪ್ಪನವ್ರು ಮಾತಾಡ್ತಕ್ಕಂಥದ್ದು ಕೇಳಿದಾಗ ನನಗನ್ಸುತ್ತೆ, ನಿನ್ನೆ ಎಲ್ಲೋ ಒಂದು ಕಡೆ ನಾನು ಒಂದ್ಸಲ ಆರೋಪ ಮಾಡಿದ್ದೆ, ಸ್ವಲ್ಪ ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೋ ಎಲ್ಲೋ ಸ್ವಲ್ಪ ಚೆಕಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ನನಗೆ ಅನಿಸ್ತದೆ, ಈಗ ನಾನು ಅವತ್ತು ಅವರು ಹೇಳಿರ್ತಕ್ಕಂಥ ಮಾತಿಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದೆ. ಆದರೆ ಇವತ್ತು ನನಗೆ ಅನಿಸ್ತದೆ ನಿಜವಾಗ್ಲೂ ಕೂಡ ಅವ್ರು ಮಾಡಿಸ್ಕೋಬೇಕು ಅಂತ ಅನಿಸ್ತದೆ. ಯಾಕೆಂದರೆ ಅವ್ರೇನು ಹೇಳಿದ್ರು, ಮೊದಲು ಹೇಳಿದ್ರು 1000 ಕೋಟಿ ತೊಗೊಂಡಿರ್ತಕ್ಕಂಥ ಪ್ರೂಫ್ ನನ್ನ ಹತ್ರ ಇದೆ, ನಾನು ಅದೆಲ್ಲ ಕೂಡ ಬಹಿರಂಗ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಹೇಳ್ತಕ್ಕಂಥ ಮಾತು, ನಾನು ಅಧಿಕಾರಕ್ಕೆ ಬಂದ ಮೇಲೆ, ನಾನು ಮುಖ್ಯಮಂತ್ರಿ ಆದಮೇಲೆ 24 ಗಂಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಜೈಲು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಇದಕ್ಕೇನಾದರೂ ನಾವು ಇದನ್ನು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ನನಗೆ ಅರ್ಥ ಆಗ್ತಾನೆ. ಇವ್ರೇನಾದರೂ ಜಡ್ಜ, ಇವರು ಒಬ್ಬರನ್ನ ಜೈಲು ಕಳಿಸೋದಕ್ಕೆ, ಅಥವಾ ಇವ್ರಿಗೇನಾದರೂ ಇವರೇನು ತಿಳ್ಕೊಂಡ್ಬಿಟ್ಟಿದ್ದಾರೋ. ಈಗ ಉಗಾಂಡದಲ್ಲಿ ಒಬ್ಬ ಈದಿ ಅಮೀನ್ ಅಂತ ಒಬ್ಬ ಇದ್ದ, ಅವ್ನು ಯಾರಿಗೆ ಬೇಕಾದ್ರೂ ಜೈಲಿಗೆ ಹಾಕ್ಕೊಡ್ತಾ ಇದ್ದ. ಅವ್ನು ಯಾರು ವಿರೋಧಗಳಿದ್ರು ಅವರು ಜೈಲಿಗೆ ಹಾಕ್ಕೊಡ್ತಾ ಇದ್ದ. ಸೊ ಯಡಿಯೂರಪ್ಪನವ್ರು ಏನಾದ್ರೆ ಉಗಾಂಡ ಈದಿ ಅಮೀನ್ ಥರ ಆಗ್ಬಿಟ್ಟಿದಾರ. ಯಡಿಯೂರ್ನ ತಗೊಂಡೋಗಿ ಉಗಾಂಡಕ್ಕೆ ಇಟ್ಬಿಡ್ತಲ್ಲ ಇದು. ಅಯ್ಯ, ಉಗಾಂಡಕ್ಕೆ ಇಟ್ರೆ ವಾಸಿಕಲ್ಲ ಅಣ್ಣ, ಮಾತೆತ್ತಿದ್ರೆ ನಿಮ್ಮ ಅನ್ಸಿಗೆ ಇರ್ಬೇಕು ಅಂತದೆ. ಅವತ್ತು ಹಿಂಗೆ ಅಂದಿತ್ತು ನೋಡಿಲಿ. ನನಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ, ಅದು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಅವರು ಯಾವ ರೀತಿಯಾಗಿ ಮಾತಾಡಬೇಕು, ಏನಾದರೂ ಈ ಥರ ಗಂಭೀರ ಆರೋಪಗಳಿದ್ದಾಗ ಅದನ್ನು ಡಾಕ್ಯುಮೆಂಟ್ಸ್ ಇಟ್ಕೊಂಡು, ಪುರಾವೆಗಳು ಇಟ್ಕೊಂಡು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಮಾಡಬೇಕು. ಆದರೆ ಇವತ್ತೆಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರಿಗೆ ಅಧಿಕಾರದ ಲಾಲಸೆ, ಇನ್ನೊಂದು ಎಲ್ಲೋ ಒಂದು ಕಡೆ ಅವರ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದಾರೆ. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಕೇಳಿಸ್ಕೊಂಡ್ಬಿಟ್ಟು ನಮ್ಮ ರೇಣುಕಾಚಾರ್ಯ ರಾಂಗ್ ಆಗೋಗಿತ್ತು ಕಣ. ಯಾಕೆ ಕೇಳ್ತೀಯ ಅದ್ರ ಕಥೆಯ ನೋಡಿಲಿ. ಹೊನ್ನಳ್ಳಿ ಓರಿಕರ ಅವರು ಮಾಡಬೇಕು ಪಾದ
ಎಲ್ಲೋಗಿದ್ರಿ? ಏನು ಕತೆ ಪತ್ತೇನೇ ಇರ್ಲಿಲ್ಲ? ಅಯ್ಯ ಯಾರು ಕೇಳಿದ್ರು ನೆಕ್ಸ್ಟ್ ಪಿಕ್ಚರ್ ಯಾವಾಗ ಅಂತ ಜನ ಕೇಳವಂತೆ ಕಣ. ಅದಕ್ಕೆ ಇದು ಆಚೆಗೆ ಬಂದು ಮಾತಾಡೋದನ್ನ ಬಿಡ್ಬಿಟ್ಟೈತೆ. ನೋಡ ಕೊಡ್ರಪ್ಪ ಸೌಂಡ. ಸ್ವತಃ ಅವರು ವಾ ಬಹಳ ದೊಡ್ಡ ಭ್ರಷ್ಟರು. ಓಕೆ ಅವ್ರ ಮೇಲೆ ಅನೇಕ ಆರೋಪಗಳಿದ್ದು. ಓಕೆ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ವಾ ಅವ್ರನ್ನ ಸಚಿವ ಸಂಪುಟದ ಕೈ ಬಿಟ್ಟು ವಾ ನೆಪ ಮಾತ್ರಕ್ಕೆ ಅದು ಯಾವ್ದ ಕಾರ್ಯಾಧ್ಯಕ್ಷ ಅಂತ. ವಾ ಏನು ಕಾರ್ಯನೆಲ್ಲ ಕಾರ್ಯಾಧ್ಯಕ್ಷ. ಕೆಲಸ ಕಾರ್ಯ ಏನು ಇಲ್ಲದೆ ಇದ್ರು ಕಾರ್ಯಾಧ್ಯಕ್ಷನ ಯಾಕೆ ಮಾಡ್ತಾರಲ್ಲ ಅಣ್ಣ? ನನಗನ್ನಿಸ್ತದೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಸಿನ ಮುಖಂಡರಿಗೆ ಈ ದಿನೇಶ್ ಗುಂಡ್ರಾವ್ ಅಂತವರಿಗೆ ಅವರು ಮಾನಸಿಕ ಅಸ್ವಸ್ಥರಾಗಿರ್ತಾರೆ ಹೇಳಕ್ ಇಚ್ಛೆ ಪಡ್ತೀನಿ. ಅವ್ರು ನಿಮ್ಮ ಮೇಲೆ ಹೇಳ್ತಾರೆ, ನೀವು ಅವ್ರ ಮೇಲೆ ಹೇಳ್ತಾ ಇದೆಯಲ್ಲ ಅಣ್ಣ. ಹೇಳಪ್ಪ ಹೇಳು, ಇನ್ನು ಏನೇನು ಹೇಳ್ತಿ ಹೇಳು. ಕಾಂಗ್ರೆಸ್ನಲ್ಲಿ ಹುಚ್ಚು ಸಂಖ್ಯೆ ಜಾಸ್ತಿ ಆಗ್ತದೆ. ಓ ಯಾರಲ್ಲ ಅಣ್ಣ ಅಂತವ್ರು? ಈ ಜನಾರ್ದನ್ ಪೂಜಾರಿ, ದಿನೇಶ್ ಗುಂಡ್ರಾವ್ ಅಂತವ್ರು. ಎಷ್ಟಾದ್ರೂ ಅಪ್ಪಾಜಿ ಅಲ್ಬಂದ ಅಣ್ಣ, ಹೆಂಗ್ ತಡ್ಕತ್ತದ ಹೇಳು. ಅದಕ್ಕೆ ಈಳು ಬಿಡ್ತೀನಿ ಅಂತ ನಿಂತ್ಬಿಟ್ಟೈತೆ. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೆಂದರಾದ ನನ್ನ ಕೆಣಕಿದ ಅದೋನ್ಮಸ್ತ ದುರುಳ ದುಷ್ಟ ಧೂರ್ತನೆ. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ. ಇದು ಹಿಂಗೆಲ್ಲ ಯಾಸ ಆಡ್ತಿದ್ರೆ ಯಡಿಯೂರು ಮಾತ್ರ ಬೊಲೇನು ಅಂದ್ಕೊಂಡು ಹಿಂಗೆಲ್ಲ ಅಂದಿತ್ತು ಕಣೆ. ದಿನೇಶ್ ಗುಂಡೂರಾವ್ ನನ್ನ ನಿಮಾನ್ಸ್ ಆಸ್ಪತ್ರೆ ಕಳಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಗುಂಡೂರಾವ್ ಹೇಳಕ್ಕೆ ಇಚ್ಛೆಪಡ್ತೇನೆ, ದಿನೇಶ್ ಗುಂಡೂರಾವ್ ಅವ್ರಿಗೆ ಇನ್ನೊಂದು 10-15 ದಿವಸದಲ್ಲಿ ಆ ಪಟ್ಟಿ ಬಿಡುಗಡೆ ಆದಮೇಲೆ, ಡೈರಿ ಬಿಡುಗಡೆ ಆದಮೇಲೆ ನಿಮಾನ್ಸ್ಗೆ ನೀವು ಮತ್ತು ನಿಮ್ಮ ಸಚಿವ ಸಂಪುಟದ ಅನೇಕ ಸಹೋದ್ಯೋಗಿಗಳು ಹೋಗಬೇಕಾಗುತ್ತೆ. ಆವಾಗ ನಿಮ್ಮ ಸತ್ಯ ಸಂಗತಿ ನಿಮಗೆ ತಿಳಿಯುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಡಿಯೂರಿಗೆ ನೋವಾದ್ರೆ ಯಡಿಯೂರಿಗೆ ಬೆಂಬಲಿಗರಿಗೂ ನೋವಾಗಲ್ವೇನ? ಅವೇ ರೋಚಿಗೆ ಎದ್ದು ಕೂಗಾಡ್ಬಿಟ್ಟಕನ. ಹೇಳಿದ್ದು ತಪ್ಪ ಬಂಧುಗಳೇ. ಒಂದು ಕಾಂಗ್ರೆಸ್ನವರು ಈ ಕೆಳ ಮಟ್ಟಕ್ಕೆ ಇಳಿತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಇದು. ಇವು ಪ್ಲಾನ್ ಮಾಡ್ಕೊಂಡು ಬೆಂಕಿ ಹೆಚ್ಚಕ್ ಬಂದು ಬೆತ್ತಲಾಗ್ಬಿಟ್ಟವೆ. ಪ್ಲಾನ್ ಈಗ ಬಟ ಬಯಲಾಗ್ಬಿಟ್ಟೈತಿ ಅಂತ ಇದ್ರಲ್ಲಿ ಮತ್ತೆ ಯಾವ ಧೈರ್ಯದ ಮೇಲೆ ಹಿಂಗೆ ಬೀದಿಲಿ ಮಕ ಬಿಟ್ಕೊಂಡು ಅದೇ ಸುಳ್ಳು ಹೇಳ್ತಾ ನಿಂತವ್ಲೆ. ಸುಳ್ಳೇನು ಹೇಳ್ತಿಲ್ಲ ಕಣ, ಸತ್ಯನೇ ಹೇಳ್ತವೆ. ಆದ್ರೆ ಅದೇ ಕೇಳ್ತಾನ ಇವು ಮಾಡೋ ಅಷ್ಟೇ. ಇಬ್ರು ಹೈಕಮಾಂಡ್ ಅನ್ಕೊಂಡು ಓಡಾಗಿ ಸೂಟ್ ಕೇಸ್ ಕೊಟ್ಟು ಬರೋ ಗಿರಾಕಿಗಳೇ. ಆದ್ರೆ ಜನಗಳ ಮುಂದೆ ಸಾಚ ಅಂತ ಆಡ್ತಾವ ಅಷ್ಟೇ. ಹೊಸ ನಂಗೂ ಮೈಕ್ ಕೊಡ್ಲಾ, ನಾನು ಹೇಳ್ತೀನಿ ಇವ್ರು ಪುರಾಣವ ಅಂತ ಕುಮಾರನ ಕೇಳ್ತೈತೆ ಕಣ. ಕುಮಾರಣ್ಣ ಮೈಕ್ ಹಿಡ್ಕೊಂಡ್ರೆ ಬುಡಾಕಿಲ್ಲ, ಯಾವ್ದಕ್ಕೂ ಒಂದ ಮಾಡ್ಕೊಂಡ್ಬಂದು ಕುಂದ್ಕೊಂಡ್ಬಿಡೋಣ, ಬ್ರೇಕ್ ತಗೊಳ್ಳೆ. ಕಳಿಸ್ಕೊಡ್ತಾರೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಏನ್ ಹೇಳ್ದೈತೆ ನಿಮ್ಮ ಶರವಣ ಓಸಿ ಕೇಳಂಗ ಆಗ್ಲೇಬೇಕು ನೈಜಿ. ಆದ್ರೂ ಬಾಯಲ್ಲಿ ಕನ್ನಡ ಕೇಳದೆ ಒಂಥರ ಚಂದಾಗಣಪ್ಪ. ಆಯ್ತು ಕೇಳಿಸ್ಕೊಳಪ್ಪ. ಆ ಮ್ಯೂಸಿಕ್ ಕಮ್ಮಿ ಮಾಡಿ ವಾಲ್ಯೂಮ್ ಜಾಸ್ತಿ ಮಾಡ್ರಪ್ಪ. ಪವರ್ ಸಚಿವರು ಹೇಳ್ತಾರೆ ಸದನದಲ್ಲಿ 24 ಗಂಟೆ ಹಳ್ಳಿಗಳಿಗೆ ಕೂಡ ನಾವು ಕರೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಬಹುಶಃ ಎಲ್ಲಿ ಕೊಡ್ತಾ ಇದ್ರೆ ನೋಡ್ತಾ ಇದ್ದೀವಿ, ನೀವೆಲ್ಲ ನೋಡ್ತಾ ಇದ್ದೀರಲ್ಲ. ಬಹುಶಃ ಇವತ್ತು ನಾವು ನೇರವಾಗಿ ದುಡಿದಂತೆ ನಡೆಯುವ ಒಂದು ಪಕ್ಷ ಏನಾದಿದೆ, ರಾಜ್ಯದ ಜನರ ದುಡಿಮೆ ಮಾಡುವಂತ ಒಂದು ಪಕ್ಷ ಏನಾದಿದೆ, ರಾಜ್ಯದ ರೈತರ ಹಿತವನ್ನ ಕಾಪಾಡುವಂತ ಒಂದು ಪಕ್ಷ ಏನಾದಿದೆ, ಅದು ಜಾತ್ಯತೀತ ಜನತಾದಳ ಅಂತೇಳಿ ಘಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ ಇವತ್ತು. ಬಹುಶಃ ಇವತ್ತು ಏನು ಸಾವಿರಾರು ಕೋಟಿ ಕಪ್ಪ ಕಾಣಿಕೆಯನ್ನ ಕಳಿಸ್ಕೊಡ್ತಾ ಇದೀವಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಬಹುಶಃ ಅವರು ಇಡಿನೂ ಬಿಡ್ತಾರೆ, ಒಂದು ಕಡೆ ಸಿದ್ದರಾಮಯ್ಯನವರು ಸಿಡಿನೂ ಬಿಡ್ತಾರೆ. ಓಹೋ ಏನ್ಲ ಯಾರೋ ಮಾತಾಡೋದು ಕಲಿಸ್ಬಿಟ್ಟವ್ರು. ಇದಕ್ಕೆ ಡೈಲಾಗ್ ಬೇರೆ ಹೊಡಿತೈತಿ. ಅದೆಂತದೋ ಹೇಳ್ತಲ್ಲ, ಇಡಿ ಸಿಡಿ ಬಿಡಿ ಅಂತ. ಅದನ್ನ ಇನ್ನೊಂದ್ಸತಿ ಹೇಳುವಲ್ಲ, ಕೇಳಕ್ ಒಳ್ಳೆ ಆನಂದವಾಗೈತಿ. ಸನ್ಮಾನ್ಯ ಯಡಿಯೂರಪ್ಪನವರು ಹೇಳ್ತಾ ಇದ್ರು,
ಬಹುಶಃ ಅವರು ಇಡಿನೂ ಬಿಡ್ತಾರೆ, ಒಂದು ಕಡೆ ಸಿದ್ದರಾಮಯ್ಯ ಅವರು ಸಿಡಿನೂ ಬಿಡ್ತಾರೆ. ಈಗ ನೀನ್ ಮುಂದುವರ್ತಪ್ಪ ಶರವಣ. ಸನ್ಮಾನ್ಯ ಯಡಿಯೂರಪ್ಪ ಅವರು ಹೇಳ್ತಾ ಇದ್ರು, ಬಹುಶಃ ಅವರು ಇಡಿನೂ ಬಿಡ್ತಾರೆ, ಒಂದು ಕಡೆ ಸಿದ್ದರಾಮಯ್ಯ ಅವರು ಸಿಡಿನೂ ಬಿಡ್ತಾರೆ. ಇಲ್ಲಿ ಯಾರು ತಪ್ಪು ಯಾರು ಇಲ್ಲ ಅನ್ನೋದನ್ನ ಜನರ ಮುಂದೆ ತನಿಖೆ ಮಾಡುವ ಮುಖಾಂತರ ಮಾತ್ರ ಅಲ್ಲ, ಒಂದು ಬಾರಿ ಸಿದ್ದರಾಮಯ್ಯವ್ರಿಗಾಗ್ಲಿ ಯಡಿಯೂರಪ್ಪನವ್ರಿಗಾಗ್ಲಿ ಅನಂತ್ ಕುಮಾರ್ಗಾಗ್ಲಿ ಒಬ್ಬರು ಪರೀಕ್ಷೆ ಮಾಡಿಬಿಟ್ರೆ ಎಲ್ಲ ಸರ್ವೋಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಸಿದ್ದರಾಮಯ್ಯವ್ರಿಗಾಗ್ಲಿ ಯಡಿಯೂರಪ್ಪನವ್ರಿಗಾಗ್ಲಿ ಅನಂತ್ ಕುಮಾರ್ಗಾಗ್ಲಿ ಒಬ್ಬರು ಪರೀಕ್ಷೆ ಮಾಡಿಬಿಟ್ರೆ ಎಲ್ಲ ಸರ್ವೋಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಏನು ನಾವು ಎಲ್ಲ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬರೋ ಮುಂಚೆ ಏನೇನು ಅವ್ರು ಹೇಳಿ ಅಧಿಕಾರವನ್ನು ಹಿಡಿದ್ರು. ಏನು ವಿದೇಶದಲ್ಲಿ ಇರತಕ್ಕಂತ ಕಪ್ಪಣವನ್ನ ಹೊರಗಡೆ ತರ್ತೀನಿ ಅಂತ ಹೇಳಿದ್ರು ಸ್ವಾಮಿ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು, ವರ್ಷಕ್ಕೆ 1 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲೂ ಹೋಗಿದೆ ಸ್ವಾಮಿ ನರೇಂದ್ರ ಮೋದಿ ಅವರೇ? ಏನು ಹೇಳಿದ್ದೀರಿ ನೀವು? ಬೈಲೋ ಬೆಗಣೋ ನಿಂತೀನಿ, ನಿಮ್ಗೆ ಏನ್ ಬೇಕೋ ನಾನು ಮಾಡ್ತೀನಿ ಅಂತ ಹೇಳಿದ್ರಿ. ಏನ್ ಆಗ್ತಾ ಇದೆ? ಇವತ್ತು ನನ್ನ ಅಕ್ಕ ತಂಗಿರಿಂದ ಕೂತಿದ್ದಾರೆ, ಅವರ ಅಕ್ಕಿ ಬೆಳೆಯಲ್ಲಿ ಸಣ್ಣ ಪುಟ್ಟ ದುಡಿಮೆ ಮಾಡಿ ಉಳಿಸಿಟ್ಟಿರತಕ್ಕಂತ ದುಡ್ಡನ್ನು ಕೂಡ ಅವರು ಕೆಲಸಕ್ಕೆ ಖರ್ಚು ಮಾಡಕ್ಕೆ ಬಳಕೆ ಮಾಡಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿನ ಇವತ್ತು ನೀವು ತಗೊಂಡ್ಬಂದಿಟ್ಟಿದ್ದೀರಿ. ಹೆಂಗಣ್ಣ ನಮ್ ಸರ್ವಣ್ಣ JDS ಅಲ್ಲಿ ಭಾಷಣ ಮಾಡವಿಲ್ಲ ಅಂತಿದಿಲ್ಲಪ್ಪ. ನೋಡು ಕಲ್ತ್ಕ ಭಾಷಣ ಸಾಕು, ಕುಂತ್ಕೊಳ್ಳ ಕುಮಾರಣ್ಣ ಮಾತಾಡ್ಲಿ ಅಂದ್ರೂ ಮೈ ಕೊಡದಲೆ ಭಾಷಣ ಚೊಚ್ಚಲ್ಲೇ ಇತ್ತು ಕಣ. ನಾನೇ ಮೈ ಕಿತ್ತು ಕುಮಾರಣ್ಣ ಕೈ ಕೊಟ್ಟೆ. ಅದೇನ ಕಣೆ ನ್ಯಾಷನಲ್ ಪಾರ್ಟಿಗಳ ಹಣೆ ಬರವ ಆಡಿ ಹೊಗಳುತ್ತೀನಿ ಅಂತ ಬಂದೈತೆ, ನೀನೇ ಕೇಳಿಸ್ಕೊಳಪ್ಪ. ಕಾಂಗ್ರೆಸ್ಸಿನ ಅಪೋಸಿಟ್ ಮಾತಾಡ್ಯಾರನೆಲ್ಲ ನಿಮ್ಮ ಗುಂಡೂರಾವು ನಿಮ್ಮ ಮನ್ಸಿಗೆ ಸೇರಿಸ್ಬಿಡ್ತೀನಿ ಅಂತಿರ್ತದೆ. ಯಾವುದಕ್ಕೂ ಅದನ್ನೊಂದು ಮಾತು ಕೇಳ ಕುಮಾರಣ್ಣನ ಎಲ್ಲಿಗೆ ಸೇರಿಸ್ತೀಯ ಅಂತವ. ಅದು ಸರಿನೇ ಕಣ. ಅಣ್ಣ ಗುಂಡೂರಾವು ಏನ್ ಹೇಳ್ತೀಯಪ್ಪ? JDS ಬೈತೀವಿ ಅಂತ ಸಮಾವೇಶ ಮಾಡ್ಕೊಂಡು ನಿಂತವೆ. ಅವ್ರ ರ್ಯಾಲಿ ಅವ್ರು ಮಾಡಲಿ, ಅವ್ರು ಯಾವ ರೀತಿ ರ್ಯಾಲಿಲಿ ಏನ್ ಹೇಳ್ತಾರೆ ನೋಡೋಣ. ಈಗಲೂ ನಾನು ಯಾಕೆ ರಿಯಾಕ್ಟ್ ಮಾಡಕ್ ಹೋಗ್ಲಿ, ಏನ್ ಹೇಳ್ತಾರೆ ಏನ್ ಮಾತಾಡ್ತಾರೆ ನೋಡೋಣ, ಆಮೇಲೆ ಅದ್ರ ಬಗ್ಗೆ ನಾವು ಹಂಗೆಲ್ಲ ಅಣ್ಣ. ಆಯ್ತು ಬಿಡಪ್ಪ. ಅಣ್ಣ ಕುಮಾರಣ್ಣ ಶುರು ಮಾಡಪ್ಪ. ರಾಜ್ಯ ಘಟಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಮುಂದೆ ನಾನು ಮುಖ್ಯಮಂತ್ರಿ ಆದ ಮರುಕ್ಷಣವೇ ಈಗಿನ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಬಂಧಿಕರು ಅವರ ಹಿಂಬಾಲಕರ ವಿರುದ್ಧ ತನಿಖೆಗೆ ಆದೇಶ ಮಾಡಿ ಇವ್ರನ್ನೆಲ್ಲರನ್ನು ಜೈಲಿಗೆ ಕಳಿಸ್ತೀನಿ ಅಂತಕ್ಕಂಥ ಮಾತನ್ನ ನಿನ್ನೆ ಪ್ರತಿಭಟನಾ ರ್ಯಾಲಿ ಮಾಡಿ ಹೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ನೈತಿಕತೆಯನ್ನ ಪ್ರಶ್ನೆ ಮಾಡಿದ್ದಾರೆ ನಿನ್ನೆ. ಇದೆಲ್ಲ ಒಂದು ರೀತಿ ರಾಜ್ಯದ ಜನತೆಗೆ ಪುಕ್ಕಟ್ಟೆ ಮನರಂಜನೆ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮನರಂಜನೆಯನ್ನ ಈ 2 ರಾಷ್ಟ್ರೀಯ ಪಕ್ಷಗಳು ನೀಡ್ತಾ ಇದ್ದಾರೆ ಪುಕ್ಕಟ್ಟೆಯಾಗಿ. ಇವತ್ತು 2 ರಾಷ್ಟ್ರೀಯ ಪಕ್ಷಗಳ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದೆ ಈ ಭ್ರಷ್ಟಾಚಾರದ ಬಗ್ಗೆ ಮತ್ತು ರಾಜ್ಯದ ಬೊಕ್ಕಸದಲ್ಲಿ ಹಣವನ್ನ ಲೂಟಿ ಮಾಡಿ ದೆಹಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಕರಣಕ್ಕೆ ವೈಭವೀಕರಿಸಿ ಹೊರಟಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದೇನಿದೆ, ಬಿಜೆಪಿಯ ಮುಖ್ಯಮಂತ್ರಿಗಳು 20 ಕೇಸ್ಗಳನ್ನು ಎದುರಿಸ್ತಾ ಇದ್ದಾರೆ, ಜೈಲಿಗೆ ಹೋಗಿದ್ರು. ಈ ವಿಷಯಗಳನ್ನ ಏನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಕಳೆದ 4 ವರ್ಷದಲ್ಲಿ ಬಿಜೆಪಿ ಆಡಳಿತದಲ್ಲಿ ಯಾವ ಅಕ್ರಮಗಳು ನಡೆದಿದ್ದಾವೆ, ಆ ಅಕ್ರಮಗಳನ್ನ ಸರಿಯಾದ ರೀತಿ ಮಾಹಿತಿಗಳನ್ನ ಜನತೆಯ ಮುಂದೆ ಇಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನ ಸರ್ಕಾರ ಏನಾದ್ರೂ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರ? ಈ 2 ರಾಷ್ಟ್ರೀಯ ಪಕ್ಷಗಳು ಒಂದೇ ನಾಣ್ಯದ 2 ಮುಖಗಳು. ಇವರು ಸಾರ್ವಜನಿಕವಾಗಿ ಒಬ್ರಿಗೊಬ್ರು ಪರಸ್ಪರ ಟೀಕೆ ಮಾಡ್ತಾರೆ, ಆದ್ರೆ ಆಂತರಿಕವಾಗಿ ಇವರಿಬ್ರು ಒಂದೇ ಟೋಳಿಯಲ್ಲಿ ಇಬ್ರು ಒಟ್ಟಿಗೆ ತೇಲ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀನಿ. ಏನ ಮಾಹಿತಿ ಇದ್ದಿದ್ರೆ ಉಗುತಾಯಿಗಳೇ ಬರ್ತೇವಲ್ಲ, ಏನು ಪುಣ್ಯ ಮಾಡಿದ್ವಲ್ಲ ನ್ಯಾಷನಲ್ ಪಾರ್ಟಿಗಳು. ಅವುಗಳ ಪುಣ್ಯ ಯಾಕೆ ಹೇಳ್ತಿಲ್ಲಣ್ಣ? ಕಾಂಗ್ರೆಸ್ ನಾವು ಸಿಡಿ ಬಿಟ್ಟು ಅಂತವ ಬಿಜೆಪಿ ಅವು ಬೀದಿ ಸೋಮಾಡವೆ. ಅದಕ್ಕೆ ಕಾಂಗ್ರೆಸ್ ನಾವು ಹುರ್ಕೊಂಡ್ಬಿಟ್ಟು ಇವತ್ತೆಲ್ಲ ನಾಳಿಕೆ ನಾವು ಸ್ಟ್ರೈಕ್ ಮಾಡ್ಕೊಂಡು ಬಿಜೆಪಿ ಅವ್ರಿಗೆ ಬೈತೀವಿ ಅಂತ ನಿಂತವೆ. ಈ ಡ್ರಾಮಾ ಜೊತೆಗೆ ನಮ್ದು ಒಂದ್ ಇರ್ಲಿ ಅಂತವ ಕುಮಾರಣ್ಣ ಗ್ಯಾಂಗ್ ಕಟ್ಕೊಂಡು ಸಮಾವೇಶ ಮಾಡ್ತೈತೆ. ಒಟ್ಟು ನೀವನ್ನೆಲ್ಲ ನೋಡ್ತಿದ್ರೆ ಎಲೆಕ್ಷನ್ ಬಂದೇ ಬಿಡ್ತು ಅನ್ನಂಗೈತೈತೆ ಕಣ. ಎಲೆಕ್ಷನ್ ಬರೋದ್ರೊಳಗೆ 4 ವಿಕೆಟ್ ಕೆಡವಿ
ಸಿದ್ದಣ್ಣನ ಮೇಲೆ ಇನ್ನನ್ನ ಗೂಬೆ ಕುಂಡ್ರಿಸಿ ಮುಂದೆ ಸೀತಿಗೆ ಮನೆ ಕಳಿಸ್ಬಿಡನೆ ಅನ್ನೋದು ನಿಮ್ಮ ಯಡಿಯೂರ್ ಪ್ಲಾನು. ಆದ್ರೆ ಸಿದ್ದಣ್ಣ ಮಾಡ ಕೆಲಸನು ಅಚ್ಚುಕಟ್ಟಾಗಿ ಮಾಡಿದೆ. ಊದ ತುತ್ತೂರಿನೂ ಓದಿ ಯಡಿಯೂರ್ ಮೇಲೆ ಇನ್ನೊಂದಷ್ಟೇ ಕೇಸ್ ಹಾಕ್ಸಿ ಅದನ್ನ ಇನ್ನೊಂದ್ಸತಿ ಜೈಲಿಗೆ ಕಟ್ಬಿಡನೆ ಅಂತ ಯೋಚನೆ ಮಾಡ್ತಿರಂಗೈತೆ. ಈ ಗ್ಯಾಪಲ್ಲಿ ಕುಮಾರಣ್ಣ ಹೊಸ ಆಫೀಸ್ ಮಾಡ್ಕೊಂಬಿಟ್ಟು ಹಳೆ ಕ್ಯಾಂಡಿಡೇಟ್ಗಳನ್ನ ಕಿತ್ತೋಡಿಸಿ ಹಂಗು ಹಿಂಗು ಮಾಡಿ ಒಂದು 50 ಸೀಟ್ ಗೆದ್ಕೊಂಬಿಡೋಣ ಅಂತ ಹೊಂಟೈತಿ. ಈ ಮ್ಯಾರೇಜ್ ಆದ್ರೆ ನೋಡ್ಬೇಕು ಅಂದ್ರೆ ಎಲೆಕ್ಷನ್ ಬರ್ಲೇಬೇಕು ಗಂಡ. ಅದಿನ್ನೂ 1 ವರ್ಷದ ಆಚೆಗೈತೆ. ಅಲ್ಲಿ ಗಂಟ ಮನೆ ಕಂಡಿರ್ತೀನಿ. ಡಿಸ್ಟರ್ಬ್ ಮಾಡಿದ್ರೆ ಎತ್ತಿ ಎದೆ ಓದ್ಬಿಡ್ತೀನಿ. ಬದಿನಿ ಗಂಡ. ಶಿವನಿ ಶಂಭುಲಿಂಗ.